ಸಹಸ್ರಾವರಿಗಳ ಮಂದವರಿಗಿರುವ ಕದುತ್ವವಾಗಿ ಕಂಡು ದೇವಿಯ ಎಲ್ಲವೂ ಸಾಹೋದರ್ಯ ಭಾವದಲ್ಲಿದೆ. ಹಾಗಾಗಿ ಹೇಳುವುದಿಲ್ಲ, ಶುಭ ಗರ್ಭಿಸುವುದಿಲ್ಲ. ಮುಳ್ಳಿನ ಬಂದಲ್ಲಿ ಸುವಾಸನೆ ನೀವು ಶುಭಗಳು. ಹಾಗಿದ್ರೆ ಏನು? ದೇವಿ ಮಹಾತ್ಮೆ, ದೇವಿಯಾದಂತಹ ಜಾಗರಣದಲ್ಲಿ ಸಂದೇಹ ಇಲ್ಲ. ಹಾಗಿದ್ರೆ ಅವರನ್ನು ನೋಡಬೇಕಲ್ಲ. ಹೇಳ್ತಿದೆ ವೀಣಾ ವಾದನ ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಇವಳರು ತಿಳಿಯಬೇಕಾದೆ ಆಡಿದನು ತನ್ನೊಳಗೆ ಇವಳರು ತಿಳಿಯಬೇಕಾದೆ ಮಾಡಲೇ ಶುಭರ ಗೂಡೆ ಬಂದಿಗೆ ಮಾಡಲೇ ನಗಟ ಚುಂಬನ ಗೂಡೆ ಬಾಜೆಯ ಗೈದು ಬಂದಿಗೆ ಇವಳಿ ಮತ್ತ ಇವಳಿ ಮತ್ತ ಆದರೂ ನುಡಿಸಿದತೆ ನುಡಿಸಿದ ನುಡಿಸಿದ ನೋಡಿದರು ಕಲಿ ರಕ್ತ ಬೀದರು ಗಾಢಿ ಕುಳಿತ ಜೀವನು ನೋಡಿದನು ಆಡಿದನು ಆಡಿದನು ಜಯ ಜಯ ನಮಸ್ತೆ ನಮೋ ನಮಗಾಯ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಃ ನಮಸ್ತೆ 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 जय 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 जय
ಕಳುಹಿಸಿ ಬರದೇ ಇಟ್ಟಿದ್ರೆ ಹಾ ಹಾ ಇಂತಹ ದಿವ್ಯ ದರ್ಶನ ಭವ್ಯಲೋಕದಲ್ಲಿ ನಮಗೆ ಕಾಣುವುದಕ್ಕೆ ಇಂದ ಸಾಧ್ಯವಾಗಿದೆ. ರಥವೇರಿ ಕೋಟಿ ಸಂಖ್ಯೆಯ ದೈತ್ಯರನ್ನು ಸೇರಿಸಿಕೊಂಡು ಬಂದವನ ಅದೊಂದು ಹೊರವನ್ನು ಸೇರಿದೆ ಸದಾ ಕನಕದಲ್ಲಿ ಮೆರೆಯುವ ಇವನನ್ನು ಕಂಡದ್ದೇ ತಡ. ಕೈಯಲ್ಲಿದ್ದ ಕರವಾಡ ನೆಲಜಾರಿತು, ಕೈಗಳು ಜೋಡಿಸಲ್ಪಟ್ಟವು. ಜಯ ಅನ್ನುವಂತಹ ಉದ್ಗಾರ ಅಯೋಚಿತವಾಗಿ ಬಂದು ಹೋಯಿತು. ಅದಕ್ಕೆ ಕಾರಣ ಇವಳು ಹುಟ್ಟಿ ಇಷ್ಟರವರೆಗೆ ಬೆಳೆದಿದ್ದೇನೆ, ಒಂದು ಸಲ ಆದ್ರೂ ನಾನು ಜಯ ಜಯ ಅಂತ ಹೇಳಿದ್ದೆ. ಅಂತ ವಂಶದಲ್ಲೇ ಹುಟ್ಟಲಿಲ್ಲ. ಅಂತಹ ರಾಕ್ಷಸನಾದ ನನ್ನಲ್ಲಿಯೂ ಜಯ ಜಯ ಅಂತ ಹೇಳ್ತಾರಂತಾದ್ರೆ ಯಾವನನ್ನಾದರೂ ಬದಲಿಸುವಂತಹ ಚೈತನ್ಯ ಶಕ್ತಿಗಳಲ್ಲಿ ಏನು ಪ್ರಭೆ. ಒಮ್ಮೆ ಅರುಣೋದಯ, ಇನ್ನೊಮ್ಮೆ ಕಿರಣೋದಯ, ಮತ್ತೊಮ್ಮೆ ಸೂರ್ಯೋದಯ, ಎಲ್ಲವೂ ಇವನಲ್ಲೇ ಪಾದಕಾಲದರಾಗಿ ಮುಖ ನೋಡಿದರೆ ಒಮ್ಮೆ ಚಂದ್ರನ ತಂಪು, ಒಮ್ಮೆ ಭಾಸ್ಕರನ ಬಿಸಿಲು. ಅಂದ್ರೆ ಕಾಲು ಹಿಡಿದವರಿಗೆ ತಂಪನ್ನು ಕೊಡುವವಳು, ಕುಡಿದವರನ್ನು ಸುಡುವವಳು ನಾನು ಮಾಡುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಚೀನದ ವಿಚಾರ ಎಲ್ಲಿಂದ ಇಲ್ಲದೆ ಗೊತ್ತಾಗುವುದಿಲ್ಲ. ಮೂರು ಲೋಕವನ್ನು ಕೂಗುವವಳು ನಾನು ಅನ್ನುವುದನ್ನು ಸ್ವಲ್ಪ ಮಟ್ಟಿಗೆ ಪಾತಾಳದಲ್ಲಿ ಉಯ್ಯಾಲೆ ಹಾಗೆ ಕೂಗುತ್ತಾ ಇದ್ದಾಳೆ. ಕೈಯಲ್ಲಿ ಆಯುಧ, ತಾಯಿಯ ಹುಲ್ಲಾದ್ರೆ ಆಯುಧ ಯಾಕೆ ಬೇಕು? ತಾನು ಹೆತ್ತ ಮಕ್ಕಳಾದರೂ ಹಠ ಮಾಡಿದಾಗ ತಾಯಿಯಾದವರು ಬಡಿಗೆಯನ್ನು ತಗೊಳ್ತಾಳೆ. ತಾಯಿಯ ಕೈಯಲ್ಲಿ ಬಡಿಗೆ ಉಂಟನ್ನು ಕಾರಣಕ್ಕೆ ಅವರಲ್ಲಿ ತಾಯ್ತನ ಇಲ್ಲ ಅಂತ ಅರ್ಥ ಅಲ್ಲ. ಮಕ್ಕಳನ್ನು ಶಿಕ್ಷಿಸುವುದಕ್ಕೆ ತರುವುದಕ್ಕೆ ಅವಳು ಪ್ರಯತ್ನಿಸ್ತಾ ಇದ್ದಾಳೆ ಎಂಬ ಹಾಗೆ ಅರ್ಥ. ನೋಡುವಾಗೆ ಅವಳ ಅಂಗವಾಗಿ ದೇವತೆಗಳ ಓಜಸ್ಸು ತೇಜಸ್ಸು ತುಂಬಿಕೊಂಡಿದೆ. ಬ್ರಹ್ಮನ ತೇಜಸ್ಸಿನಿಂದ ಅವಳ ಪಾದಗಳು, ಮಹಾವಿಷ್ಣುವಿನ ತೇಜಸ್ಸಿನಿಂದ ಅವಳಿಗೆ ಎರಡು ಭುಜಗಳು, ಪರಮೇಶ್ವರನ ತೇಜಸ್ಸಿನಿಂದ ಅವಳಿಗೆ ಮುಖ, ಅಗ್ನಿಯ ತೇಜಸ್ಸಿನಿಂದ ಅವರಿಗೆ ಮೂರು ಕಣ್ಣುಗಳು, ಉಳಿದ ದೇವಾನು ದೇವತೆಗಳ ಒಬ್ಬೊಬ್ಬರ ತೇಜಸ್ಸಿನಿಂದ ಇವನ ದೇಹವೇ ಸೃಷ್ಟಿಯಾಗಿದೆ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಅಪ್ಪ ಯಾವ್ಯಾವ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ. ಲಕ್ಷ್ಮಿಯಾಗಿ ಸಂಪತ್ತನ್ನು ಕೊಡ್ತಾಳೆ, ಪಾರ್ವತಿಯಾಗಿ ಶಕ್ತಿಯನ್ನು ಕೊಡ್ತಾಳೆ, ಶಾರದೆಯಾಗಿ ವಿದ್ಯೆಯನ್ನು ಕೊಡ್ತಾಳೆ, ನಿದ್ರೆಯನ್ನು ಕೊಡ್ತಾಳೆ, ನಿದ್ರೆ ಹೋಗುವ ಹಾಗೂ ಮಾಡ್ತಾಳೆ, ಹಸುವೆಯನ್ನು ಕೊಡ್ತಾಳೆ, ಹಸುವೆಯನ್ನು ನೀಗಿಸ್ತಾಳೆ. ಎಲ್ಲವನ್ನು ಕೊಡುವಂತಹ ಮಹಾಶಕ್ತಿ ಇವಳಿಗೆ ನಾವು ಕೊಡಬೇಕು ಅಂತ ಇಲ್ಲ. ತನ್ನ ಭಕ್ತರಿಂದ ಸೇವೆಯನ್ನು ಯಾವಾಗ ಯಾವ ಜಾಗದಲ್ಲಿ ಪಡೆಯಬೇಕು ಅಂತ ಅವಳು ನಿಶ್ಚಯ ಮಾಡ್ತಾಳೋ ಆ ಸೇವೆಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ಅವಳಾಗಿ ಒದಗಿಸ್ತಾಳೆ. ಹಾಗಾಗಿ ನಾವು ಸೇವೆ ಕೊಟ್ಟೆ ಮಾಡುವುದಕ್ಕಿಂತ ನಮ್ಮಿಂದ ಅವಳು ಸೇವೆಯನ್ನು ಪಡೆದಳು. ಮಾನವರಾದಂತಹ ನಾವು ಸಂಸಾರ ಅನ್ನುವಂತಹ ಬಂಧನದಲ್ಲಿ ತಿರುಗ್ತಾ ಇದ್ದೇವೆ, ಅದರಿಂದ ದಾಟುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇವಳಿಯಾರು ದುರ್ಗಮವಾದಂತಹ ಸಂಸಾರ ಅನ್ನುವಂತಹ ಭವಸಾಗರವನ್ನು ದಾಟಿಸುವುದಕ್ಕೆ ನೌಕೆಯ ಹಾಗೆ ಸಿಕ್ಕಿದಂತಹ ದುರ್ಗಾ ಪರಮೇಶ್ವರಿ ಇವಳ ಮುಂದೆ ಶಕ್ತಿಯಲ್ಲ. ದೇವಿ ಉಳಿಯುವುದು ಶಕ್ತಿಗಲ್ಲ, ಶ್ರೀಮಂತಿಕೆಗಲ್ಲ. ಇವರನ್ನು ಕೆಣಕಿದ್ರೆ ಕೇಡು ನಿಶ್ಚಯ. ಒಡೆಯನು ಕೂಡ ಭಾಷೆಯ ಬರೆದಿದೆ. ಒಬ್ಬ ರಕ್ತ ಬೀಜ ಸತ್ತರೆ ನನ್ನಂತಹ 100 ರಕ್ತ ಬೀಜರು ಹುಟ್ಟುತ್ತಾರೆ. ಆದರೆ ಒಬ್ಬ ಶುಂಭ ಸತ್ತರ ಅಂತಹ ಶುಂಭ ಇನ್ನೊಮ್ಮೆ ಹುಟ್ಟಲಾರ. ದಾನವರ ಭವ್ಯ ಭವಿಷ್ಯತ್ತು ಶುಂಭನ ಕೈಯಲ್ಲಿದೆ. ಅಂತಹ ಅನ್ನದಾತನಾದಂತಹ ಪ್ರಾಣ ಸ್ವರೂಪನಾದಂತಹ ಸಂಸಾರವನ್ನು ಹುಟ್ಟಿದಂತಹ ಶುಂಭನ ಹುಟ್ಟಬೇಕೆಂದಾದ್ರೆ ಒಬ್ಬ ರಕ್ಕಸನಾಗಿ ದೌಷ್ಟ್ಯ ಅಲ್ಲ, ಪರಮ ಸಾತ್ವಿಕನಾಗಿ ರಕ್ಕಸನಾದರೂ ನನ್ನ ಮನದ ಮೂಲೆಯಲ್ಲಿರುವಂತಹ ಭಕ್ತಿಯನ್ನೆಲ್ಲ ಸ್ವೀಕರಿಸಿ ತೈಲಧಾರೆಯ ಹಾಗೆ ಇವರನ್ನು ಸ್ತುತಿ ಮಾಡಿ ನೀನಲಗೆ
ಒಂದು ಶುಂಭನಲ್ಲಿ ಹೇಳಿದಾಗ ಆ ಶುಂಭನಿಗೂ ನಿನ್ನನ್ನು ವರಿಸಬೇಕೆನ್ನುವ ಮನವಾಯಿತು. ಸುಗ್ರೀವ, ಚಂಡಮುಂಡರು, ಧೂಮ್ರಾಕ್ಷ ಇವರನ್ನೆಲ್ಲ ಕಳುಹಿಸಿಕೊಟ್ಟರೂ ಪ್ರಯೋಜನಕ್ಕೆ ಬಾರದೆ ಇದ್ದಾಗ ತಾನೇ ಹೊರಟ. ಆಗ ನನ್ನ ಪ್ರವೇಶ, ನಾನು ಹೋಗಿ ಬರ್ತೇನೆ ಎಂಬ ಹಾಗೆ ಹೇಳಿದೆ. ಅಮ್ಮ ಇಲ್ಲಿ ಬಂದು ನೋಡಿದಾಗ ಅಷ್ಟಕ್ಕೆ ತಾಯಿ, ನೀನು ಶ್ರೀದೇವಿ ಹೌದಂತಾದ್ರೆ ದೇವಿ ನಿರಾಕಾರರಾಗಿ ನಿರ್ಗುಣರಾಗಿರ್ಬೇಕಿತ್ತು. ಹಾಗಿದ್ದ ಒಂದು ರೂಪವನ್ನು ತಾಯಿಯನ್ನು ಗುರುತಿಸಿದ್ದಾದ್ರೆ ಸಾಮಾನ್ಯ ಕರುಣೆಯಿಂದ ಹೇಳಬೇಕಿತ್ತು. ಅದೇ ಹೌದಂತಾದ್ರೆ ಶುಂಭನಿಗೆ ಯಾವುದರಲ್ಲಿಯೂ ಕೊರತೆ ಇಲ್ಲ. ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಅತ್ತಲ, ವಿತಲ, ಸುತ್ತಲ, ತಲಾತಲ, ರಸಾತಲ, ಮಹಾತ್ಮ, ಪಾತಾಳ ಈರೇಳು ಲೋಕ ಅಧಿಕಾರ ಶುಂಭನಲ್ಲಿದೆ. ಸ್ವರ್ಗಲೋಕದ ಸುವಸ್ತುಗಳು ಶುಂಭನ ಅಂಗಳದಲ್ಲಿದೆ. ಪ್ರಜಾಪತಿ ರಥವನ್ನು ಕೊಟ್ಟಿದ್ದಾನೆ, ಮೃತ್ಯುದೇವತೆ ಆಯುಧವನ್ನು ಕೊಟ್ಟಿದ್ದಾನೆ, ಅಗ್ನಿದೇವ ಬಟ್ಟೆಯನ್ನು ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ಕುಬೇರ ಒಂದು ಭಂಡಾರದ ನಿಧಿಯನ್ನೇ ಅವಳಿಗೆ ಬೇಕಾಗಿ ಬಿಟ್ಟುಕೊಟ್ಟಿದ್ದಾನೆ. ಹಿಂಜರಿತೀನಿ ಅನ್ನುವಂತಹ ಆ ತಾವರೆ, ಬಾಡದೆ ಇರುವಂತಹ ತಾವರೆಯ ಮಾಲೆಯನ್ನು ವರುಣದೇವ ಕೊಟ್ಟಿದ್ದಾನೆ. ಇದನ್ನೆಲ್ಲ ಪಡೆದಂತಹ ಶುಂಭನಿಗೆ ಇತರಾದವರು ಯಾರಿದ್ದಾರೆ ತಾಯಿ? ಅಮ್ಮ, ನೀವು ಯಾವಾಗಲೂ ನಗುತ್ತಾ ಇರುವವರು. ನಮ್ಮ ರಕ್ತ ಹರಡಿ ಒಂದು ನಗುವಿನ ಮುಖ ಇಲ್ಲ. ಈ ನಗುವನ್ನು ಅರಮನೆಯಲ್ಲಿ ಕಾಣಬೇಕು. ಹಾಗಾಗಿ ಶುಂಭನನ್ನು ವರಿಸುವುದಕ್ಕೆ ಇಳಿದುವಾ ಅರಿದುವಾ ಒಲಿದುವಾ ಹೌದೌದು. ನಿನ್ನನ್ನು ಹುಮ್ಮಲಿನಲ್ಲಿ ಪ್ರಾಚೀನದಲ್ಲಿ ಸಮಯ ಕಡಿಮೆ ಭಕ್ತಿ ಮಲ್ಲಿಗೆ ಬಳ್ಳಿ ಮಾಮರವನ್ನು ಹೊಂದಬೇಕೆ ಹೊರತು ಹೊಂಗಾಳಿನ ಮರವನ್ನು ನಡೆವಲ್ಲ. ಅವ ಗಂಧದ ವೃಕ್ಷ ಶ್ರೀಗಂಧವನ್ನು ನೀರಿನಲ್ಲಿ ಹಾಕಿ ಹೇಗೆದು ಕೇದಾರ ಪರಿಮಳವನ್ನು ದೇವರಕ್ಕೆ ಹೇಗಿರುವ ಸಾವಿರವಿಲ್ಲ. ಎಲ್ಲ ಕಾಯಿ ಆದ್ರೆ ಅವರಲ್ಲಿರುವಲ್ಲ. ಅವರ ಪರವಾಗಿದ್ದಾನೆ. ಸಾವಿರ ಶುಂಭನಿಗೆ ಎಷ್ಟು ಅಹಂಕಾರವೇ. ಸಾವನ್ನು ಗೆದ್ದವನ ನಾನು ಹೇಗೆ ವಿಚಾರಣೆ ಬೇರೆ ಹೇಳು. ನೀರು ಬಂದಾಗ ಸಾವೆಲ್ಲ ಹೋಗಿ ಸಾವಿರದ ಒಂದಾಗಿದ್ದಾರೆ. ಎಷ್ಟಾದ್ರೂ ಅವರ ಮನುಷ್ಯರನ್ನು ಬೇಕು. ಅಭಿಮಾನಿ ಕಬ್ಬಿಣವನ್ನು ಹೋಗಿದಾಗ ಕಬ್ಬಿಣ ಚಿನ್ನವಾಗುವಾಗ ನಾವು ಒಂದು ಚಿನ್ನ ಆಗಬೇಕು. ನಿನ್ನೊಡನೆಗೆ ನನ್ನ ಮದುವೆಯಾಗಬೇಕೆನ್ನುವಂತ ಮನವಿರುವುದೇ ಅಹುದಾಗಿದ್ದರೆ ಚಂಡಮುಂಡರಿಂದ ವಿಚಾರವನ್ನು ತಿಳಿದ ಕೂಡಲೇ ಅವರಬೇಕು. ಕಾರಣ ಕಟ್ಟಿದ ನನ್ನ ಕೈಯಿಂದ ಅವನಲ್ಲಿ ಕುಳಿತಂತ ಆತನೊಬ್ಬ ರಣ ಹೇಳಿ ಅವನನ್ನು ಹಾಗಲವ ನೀನು ಪವಿತ್ರವನ್ನು ಮೆರೆಯಲು ಎನ್ನಲಿ ರಕ್ಕಲಿನ ಕೆಳಗಡೆ ಇಬ್ಬರ ಜಗತ್ತು ನಿನ್ನ ಜಾಯ ರಕ್ತಬೀಜ ಕಾರಣದಿಂದ ತನ್ನಯ ನಾನು ಹೋಗಿದೆ ಸಪ್ತ ಮಾತೃಕೆಯರು ಹರಾಗ ಶೋಣಿತವು ಜನಪದವ ಸೋಂಕಿದರೆ ದೈತ್ಯರು ಕೋಟಿ ಹರಿಹೇರಿ ಹೋರಾಟ ಮಾಡುವಾಗ ಹಣಗೆ ಹೊಡೆದಳು. ಹಣ ಬರ್ತಿದೆ, ರಕ್ತ ಸೋರುತ್ತಿದೆ.
मेरे बराबर ये दादी हीरी रखता है
ವಂಜಿಸುವುದು ದಾನೆ ಅಂಡಲ ಸರ್ದಿಕ್ಕೋ ಗುಂಡಾವು ಒಂದನೇ ಅವು ಹೆಚ್ಚಿನ ಮತ್ತು ಅದೇ ನಮ್ಮ ಹೊಟ್ಟೆ ಬಂದಿದೆ ಸಜತ್ತು ಆಲರಕ್ಕೆ ಮುದರಾಗಲಿಕ್ಕೆ ಪಿಚ್ಚಲ ಮಂಡೆ ಆತ ಮಲ್ಲಿನ ಎಲ್ಲಿ ಇಚ್ಚಂಡ ಮಲ್ಲ ಇಚ್ಚಂದಾಗ ನಿಂತ ಮೇಲೆ ಗೋವಂತ ಕೊಟ್ಟಿದೆ ತಾಯಿ ಬಂದಿದೆ ಪೂರ್ವವಾರವಾಗಿ ಉಂಟು ಮಗ ಹತ್ತನಾಜೆ ಕರಿಯಲು ಹೋಯ್ತು ಬರ್ಬೆ ಮಧ್ಯರಾತ್ರಿ ಇವತ್ತು ಇನ್ನು 4-10 ಪೂಜೆ ಕೆಟ್ಟ ಗೊತ್ತು ನಮ್ಗೆ ಬರ್ಬೆ ಸೇವೆಗೆ ಜನ ಓಡುತ್ತೆ ಇದು ಒಂದು ನಡುತ್ತ ಕಂಬದಲ್ಲಿ ಕೊನೆ ಹೋಂಡ ಒಂದು ಬುಡೆ ಜಾರಲೆ ಕೊನೆ ಮಟ್ಟದ ಕುಚ್ಚೆಲ್ಲ 4 ಗೋಡೆಲ್ಲ ಬರ್ತೆ ಸುತ್ತು ಬರ್ತದೆ ಎಂಕೊತ್ತಾಪು ಏನು ಮಾಯಗಾರಕ್ಕೆ ನರಮಾನಿ ಒಡೆ ಕರ್ತಾ ಒಂದು ಮಲ್ಲೆತ್ತು ಭಾಗವತರೆ ಮಾಯಗಾರ ಪರಮ ಸಂತೋಷ ಅಂದ್ರಿ ಬಾರಿ ಮಲ್ಲ ಸಭೆ ಒಳ್ಳೆ ಮುಹೂರ್ತ ರಾಶಿಗೆ